ಚಿಕ್ಕಮಗಳೂರಿನ ಕಾಂಗ್ರೆಸ್ ಮುಖಂಡ ಇದ್ದಕ್ಕಿದ್ದಂತೆ ಸರ್ಕಾರಿ ರಸ್ತೆಗೆ ಬೇಲಿ ಹಾಕಿದ ಪರಿಣಾಮ ಆ ರಸ್ತೆಯನ್ನೇ ಆಶ್ರಯಿಸಿದ್ದ ಗ್ರಾಮಸ್ಥರು ಆಸ್ಪತ್ರೆಗೂ ಹೋಗೋಕಾಗದೆ ಬಿಡೋಕ್ಕೂ ಆಗದೆ ಪರದಾಡಿದ ಘಟನೆ ಕಳಸ ತಾಲೂಕಿನ ಹೊಸನೆಲ್ಲ ಗ್ರಾಮದಲ್ಲಿ ನಡೆದಿದೆ. ಗೇಟ್ಗೆ ಬೀಗ ಜುಡಿದ ಪರಿಣಾಮ ಆಸ್ಪತ್ರೆಗೆ ಸಾಗಿಸೋಕೆ ಅನ್ಯ ಮಾರ್ಗ ಇಲ್ಲದೆ ಕಾಡಂಚಿನ ಕುಗ್ರಾಮದ ಕಾಫಿ ತೋಟದ ಕಾಲುದಾರಿಯಲ್ಲಿ ಗ್ರಾಮಸ್ಥರು ವೃದ್ಧೆ ಕೂತಿದ್ದ ಕುರ್ಚಿಯನ್ನೇ ಹೊತ್ಕೊಂಡು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಬರೋಬ್ಬರಿ 1 ಕಿಲೋಮೀಟರ್ ದೂರ ಕುರ್ಚಿಯಲ್ಲಿ ಕೂರಿಸಿಕೊಂಡು 3-4 ಜನ ಸಾಗಾಟ ಮಾಡ್ತಾ ಇರುವಂತೆ ಮಾಡಿದೆ. 70-80 ವರ್ಷದಿಂದ ನೆಲಗದ್ದೆ ಗ್ರಾಮದ 4-5 ಕುಟುಂಬಗಳು ಇದೇ ಮಾರ್ಗವನ್ನ ಅವಲಂಬಿಸಿದ್ದಾರೆ. ಜನರು ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಸಹ ಕ್ಯಾರೆ ಅಂತಿಲ್ಲ ಕಾಂಗ್ರೆಸ್ ಮುಖಂಡ. ನಮ್ಮ ಮನೆಗೆ ಹೋಗುವ ರಸ್ತೆಗೆ ಪಕ್ಕದ ಮನೆಯವರು ಗೇಟು ಮತ್ತು ಬೀಗನ್ನು ಹಾಕಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಹಾಗೆ ನಿನ್ನೆ ನಮ್ಮ ತಾಯಿಗೆ ಹೃದಯ ಸಮಸ್ಯೆ ಇರುವುದರಿಂದ ನಾವು ರಾತ್ರಿ ಕರ್ಕೊಂಡು ಬರುವಾಗ ನಮ್ಮ ದಾರಿಗೆ ಬಿಡಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಗೇಟ್ ನಮ್ಮದೇ ಜಾಗ ನಮ್ಮದೇ ಅಂತ ಹೇಳಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಹಾಗಾಗಿ ನಾವು ಮೊನ್ನೆ 4 ದಿನ ಹಿಂದೆ ತಹಸೀಲ್ದಾರಿಗೆ ಮತ್ತು ಆರ್ಐಗೆ ಮತ್ತು ವಿಲೇಜ್ ಅಕೌಂಟಿಗೆ ಮನವಿ ಸಲ್ಲಿಸಿದ್ವಿ. ಅವರೇನು ಸ್ಪಂದಿಸ್ತಿಲ್ಲ. ಹಾಗಾಗಿ ನಮಗೆ ಈ ಗೇಟನ್ನು ತೆರವು ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ನಮ್ಮ ಮನೆಗೆ ಹೋಗುವ ರಸ್ತೆಗೆ ಪಕ್ಕದ ಮನೆಯವರು ಗೇಟು ಮತ್ತು ಬೀಗನ್ನು ಹಾಕಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಹಾಗೆ ನಿನ್ನೆ ನಮ್ಮ ತಾಯಿಗೆ ಹೃದಯ ಸಮಸ್ಯೆ ಇರುವುದರಿಂದ ನಾವು ರಾತ್ರಿ ಕರ್ಕೊಂಡು ಬರುವಾಗ ನಮ್ಮ ದಾರಿಗೆ ಬಿಡಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಗೇಟ್ ನಮ್ಮದೇ ಜಾಗ ನಮ್ಮದೇ ಅಂತ ಹೇಳಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಹಾಗಾಗಿ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಮಸ್ಯೆ ಇದೆ. ಜನರಿಗೆ ಮನೆಗೆ ಹೋಗೋಕೆ ದಾರಿ ಇಲ್ಲ, ಆಸ್ಪತ್ರೆಗೆ ಅನಿವಾರ್ಯ ಸಂದರ್ಭದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ದಾರಿ ಇಲ್ಲ. ಕಾಫಿ ತೋಟದ ಸಣ್ಣ ದಾರಿಯಲ್ಲೇ ಕರ್ಕೊಂಡು ಹೋಗ್ಬೇಕು, ಕುರ್ಚಿ ಮೇಲೆ ಕೂರಿಸ್ಕೊಂಡು ಆಸ್ಪತ್ರೆಗೆ ಸಾಗಿಸಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಯಾವ ರೀತಿಯ ಪರಿಸ್ಥಿತಿ ಇದೆ ನೋಡಿ. ಇದಕ್ಕೆಲ್ಲ ಕಾರಣ ಸರ್ಕಾರಿ ರಸ್ತೆ ಇದೆ ಅಲ್ಲೊಂದು, ಆ ಸರ್ಕಾರಿ ರಸ್ತೆಗೆ ಕಾಂಗ್ರೆಸ್ ಮುಖಂಡನೋರ್ವ ಬೇಲಿ ಹಾಕೊಂಡಿದ್ದಾನಂತೆ. ಸರ್ಕಾರಿ ಜಾಗಕ್ಕೆ ಕಾಂಗ್ರೆಸ್ ಮುಖಂಡ ಬೇಲಿ ಹಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಕೇಳೋರು ಯಾರು ಇಲ್ವಾ ಇಲ್ಲಿ? ಪ್ರಶ್ನೆ ಇದೆ. ಅದೇ ರಸ್ತೆಯನ್ನ ಆ ಗ್ರಾಮದ ಸಾಕಷ್ಟು ಜನ ಅದೇ ರಸ್ತೆಯಲ್ಲಿ ಹೋಗಿ ಬರ್ತಾ ಇದ್ರು. ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ರಸ್ತೆ, ಏನಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರು ಅದೇ ರಸ್ತೆ, ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರು ಅದೇ ರಸ್ತೆಯಲ್ಲಿ ಇವರು ಟ್ರಾವೆಲ್ ಮಾಡಬೇಕು. ಆದ್ರೆ ಈಗ ಆ ರಸ್ತೆ ಇಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡ ಅದಕ್ಕೆ ಬೇಲಿ ಹಾಕೊಂಡಿದ್ದಾನೆ. ಇವ್ರು ಹೋಗೋದಿಲ್ಲಿ ಬೇರೆ ಮಾರ್ಗ ಇದೆ. ಅದು ಕೂಡ ಈ ಕಾಫಿ ತೋಟ ಇರುತ್ತಲ್ಲ, ಈ ಕಾಫಿ ತೋಟದಲ್ಲಿ ಪಕ್ಕದಲ್ಲಿ ಚಿಕ್ಕದಾಗ ಒಂದು ದಾರಿ ಇರುತ್ತಲ್ಲ, ಅದರಲ್ಲೇ ಹೋಗ್ಬೇಕು. ವೃದ್ಧೆಯೊಬ್ಬರಿಗೆ ಹುಷಾರಿರಲಿಲ್ಲ. ಆ ಗ್ರಾಮಸ್ಥರು ಮಾತನಾಡ್ತಾ ಇದ್ರು, ತನ್ನ ತಾಯಿಗೆ ಆರೋಗ್ಯ ಸಮಸ್ಯೆ ಇತ್ತು, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಕಷ್ಟ ಸಾಧ್ಯ ಆಯ್ತು ನಮ್ಗೆ. ನಾವು ಕಾಫಿ ತೋಟದ ಚಿಕ್ಕ ದಾರಿಯಲ್ಲಿ ಕರ್ಕೊಂಡು ಹೋದ್ವಿ, ಅದು ಕೂಡ ಕುರ್ಚಿಲಿ ಕೂರಿಸ್ಕೊಂಡು, ಆ ವೃದ್ಧೆನ ಕುರ್ಚಿಲಿ ಕೂರಿಸ್ಕೊಂಡು 4 ಜನ ಎತ್ಕೊಂಡು ಹೇಗೆ ಹೋಗ್ತಾ ಇದ್ದಾರೆ ನೋಡಿ. ಇಂಥ ಪರಿಸ್ಥಿತಿ ಇದೆ. ಹಾಗಾದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಪ್ರಶ್ನೆ ಏನ್ ಮಾಡ್ಬೇಕಾಗತ್ತೆ. ಇಲ್ಲೇ ನಿಧಾನ ಇಲ್ಲೇ ಕೂರ್ಸಕತ್ತ ಎಲ್ಲಿ? ಹೌದೌದು, ಹೊಲ ಮಲ್ಸ್ಕೊಂಬೋದು ಬೇಕಾರೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.